ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ LG1 KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತಿನ ಲೈವ್ ವಿಚಾರ ನಿಮ್ಗಾಲೇ ಗೊತ್ತಾಗಿರ್ಬೋದು. ಏನು ಬೆಸ್ಕಾಂ ಪ್ರತಿ ಯೂನಿಟ್ಗೆ 56 ಪೈಸಾ ಹೆಚ್ಚಳವನ್ನು ಮಾಡಿದೆ. ಅಂದರೆ ಬೆಂಗಳೂರು ಸುತ್ತಮುತ್ತ, ಬೆಂಗಳೂರು, ರಾಮನಗರ, ಬೆಸ್ಕಾಂ ಎಲ್ಲೆಲ್ಲಿ ಬರುತ್ತೋ ಅಲ್ಲೆಲ್ಲ ಭಾಗದಲ್ಲಿ ಸುಮಾರು ಯೂನಿಟ್ಗೆ ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ 56 ಪೈಸೆಯನ್ನು ಹೆಚ್ಚಳ ಮಾಡಿದೆ. ಅದೇ ರೀತಿಯಾಗಿ ಮೈಸೂರಿನ ಸೆಸ್ಕಾಂ ಏನು ಚಾಮುಂಡೇಶ್ವರಿ ಎಲೆಕ್ಟ್ರಿಕ್ ಸಪ್ಲೈ ಅವರು 19 ಪೈಸೆಯನ್ನು ಮಾಡಿದ್ದಾರೆ. ವಿವಿಧ ಮೆಸ್ಕಾಂ ಅವರು ಇವರೆಲ್ಲ ಸೇರಿ 9 ಪೈಸಾ, 6 ಪೈಸಾ, 8 ಪೈಸಾ ಅನ್ನೋ ರೀತಿಯಾಗಿ ಹೆಚ್ಚಳವನ್ನು ಮಾಡಿದ್ದಾರೆ. ರಾಜ್ಯ ಸರ್ಕಾರ ಏನು 2023ರಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಉಚಿತ ವಿದ್ಯುತ್, ರಾಜ್ಯದ ಜನರಿಗೆ ಉಚಿತವಾಗಿ ವಿದ್ಯುತ್ನ ಕೊಡ್ತೀವಿ ಅಂತ ಹೇಳಿ ಒಂದು ಕಡೆ ಉಚಿತ ಅಂತ ಹೇಳಿದ್ರು. ಅದಕ್ಕೆ ಇವತ್ತು ನಷ್ಟ ಆಗ್ತಾ ಇದೆ. ಸುಮಾರು 2,000 ಕೋಟಿಗೂ ಹೆಚ್ಚು ಬೆಸ್ಕಾಂಗೆ ನಷ್ಟ ಆಗಿದೆ ಅಂತ ಒಂದು ನೆಪವನ್ನ ಹೇಳಿ ಈಗ 56 ಪೈಸೆ ಯೂನಿಟ್ಗೆ 56 ಪೈಸೆಯನ್ನ ಹೆಚ್ಚಳ ಮಾಡಿದ್ದಾರೆ. ರಾಜ್ಯದ ಜನ ಯಾವತ್ತಾದ್ರೂ ನಮ್ಗೆ ವಿದ್ಯುತ್ ಉಚಿತವಾಗಿ ಅಂತ ಕೇಳಿದ್ರ? ಇವರು ಅಧಿಕಾರಕ್ಕೆ ಬರಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ವಿದ್ಯುತ್ ಅನ್ನ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿ ಮಾರುವಂತದ್ದು, ಏನು ಫ್ರೀ ಬೀಸ್ ಅಂತ ಕರಿತೀವಿ. ಫ್ರೀ ಬೀಸ್ ಅಲ್ಲಿ ಇದು ಒಂದು ವಿದ್ಯುತ್. ಆದ್ರೆ ಒಂದು ಮೂಲಭೂತ ಸೌಕರ್ಯಗಳಲ್ಲಿ ಜನ ಜೀವನ ಮಾಡೋದಕ್ಕೆ ವಿದ್ಯುತ್ ಬೇಕೇ ಬೇಕು. ಆ ನಿಟ್ಟಿನಲ್ಲಿ ಮೂಲಭೂತ ಸೌಕರ್ಯಗಳನ್ನ ಕೊಡುವಂತ ಕಲ್ಪಿಸುವಂತ ವ್ಯವಸ್ಥೆ ರಾಜ್ಯ ಸರ್ಕಾರಗಳು ಯಾವುದೇ ಇರ್ಬೋದು ಮಾಡಬೇಕು. ಆ ನಿಟ್ಟಿನಲ್ಲಿ ಇವರು ಒಂದು ಉಚಿತ ಅಂತ ಹೇಳಿದ್ರು. ಅದಾದ ನಂತರ ಈ ಕಳೆದ 3 ವರ್ಷಗಳಲ್ಲೇನೆ ಸುಮಾರು 2 ಬಾರಿ ವಿದ್ಯುತ್ ದರವನ್ನು ಏರಿಕೆ ಮಾಡಿದ್ದಾರೆ. ಒಂದ್ ಕಡೆ ಕಮರ್ಷಿಯಲ್ ಅಂತ ಹೇಳಿ ಇಂಡಸ್ಟ್ರೀಸ್ಗೆ ಯಾರ್ಯಾರು ಕೈಗಾರಿಕೆ ಪ್ರದೇಶದಲ್ಲಿರೋ ಕೈಗಾರಿಕೆಗಳನ್ನ ನಡೆಸ್ತಾರೆ ಅಂತವ್ರಿಗೆ ಒಂದು ಸಲ ಏರಿಕೆ ಮಾಡಿದ್ರು. ಅದೇ ರೀತಿಯ ಗೃಹ ಬಳಕೆಗೂ 1 ಬಾರಿ ಏರಿಕೆ ಮಾಡಿದ್ರು. ಈಗ ಮತ್ತೆ 2,000 ಕೋಟಿ ಏನು ಅಲ್ಲಿ ಈಗ ಸರಿದೂಗಬೇಕು ಅಂತೇಳಿ ಆಗಿರುವಂತ ನಷ್ಟವನ್ನು ಸರಿದೂಗೋದಕ್ಕೆ ರಾಜ್ಯದ ಜನರ ಮೇಲೆ ಬರಿಯನ್ನು ಎಳೆಯೋದಕ್ಕೆ ಹೊರಟಿರುವಂತದ್ದು ಬೆಸ್ಕಾಂ. ಇವತ್ತು ಬೆಸ್ಕಾಂ ಅಲ್ಲಿ ಆಗ್ತಾ ಇರುವಂತಹ ಅಕ್ರಮಗಳು, ಭ್ರಷ್ಟಾಚಾರಗಳನ್ನ ನಿಲ್ಲಿಸಿದ್ರೆ ಬಹುತೇಕವಾಗಿ ಇವತ್ತೇನು ಉಚಿತವಾಗಿ ಕೊಡ್ತಾ ಇದಾರಲ್ಲ, ಅಲ್ಲಿ ಭ್ರಷ್ಟಾಚಾರ ನಿಂತಿದ್ರೆ ಕೈಗಾರಿಕಾ ಪ್ರದೇಶಕ್ಕೂ ಒಂದಿಷ್ಟು ಯೂನಿಟ್ಗಳನ್ನ ಉಚಿತವಾಗಿ ವಿದ್ಯುತ್ನ ನಾವು ಕೊಡಬಹುದಿತ್ತು. ಆದ್ರೆ ಅಕ್ರಮ, ಭ್ರಷ್ಟಾಚಾರ, ಅವ್ಯವಹಾರಗಳು ಇವತ್ತು ನಾವು ಕಂಡಂತೆ ಬೆಸ್ಕಾಂ ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ ಬಿದ್ದಷ್ಟು, ACB ಬಲೆಗೆ ಬಿದ್ದಷ್ಟು ಇನ್ಯಾವ ಇಲಾಖೆಯ ಅಧಿಕಾರಿಗಳು ಬಿದ್ದಂಗೆ ಕಣ್ಣು ಕಾಣ್ತಾ ಇಲ್ಲ ನಮ್ಗೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವೇ ನಾವೇನೆ ಮುಂದೆ ನಿಂತು ಸುಮಾರು ಒಂದು 3-4 ಬೆಸ್ಕಾಂ ಅಧಿಕಾರಿಗಳನ್ನ ಲೋಕಾಯುಕ್ತಕ್ಕೆ ಟ್ರಾಪ್ ಮಾಡಿಸಿದೀವಿ. ಅದೆಲ್ಲ ನೀವು ನಮ್ಮ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ನಲ್ಲಿ ನೋಡಿರ್ತೀರ. ಈ ರೀತಿಯಾಗಿ ಒಂದ್ ಕಡೆ ಉಚಿತ ಅಂತಾರೆ, ಇನ್ನೊಂದ್ ಕಡೆ ಜನರಿಗೆ ಬರೆ ಎಳೆಯುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅಂಡರ್ ಗ್ರೌಂಡ್ ಕೇಬಲಿಂಗ್ ಏನು UGಗಳನ್ನ ಎಲ್ಲ ಅಂಡರ್ ಗ್ರೌಂಡ್ ಅಲ್ಲಿ ಕೇಬಲ್ಗಳನ್ನ ಹಾಕ್ತೀವಿ ಅಂತ ಹೇಳಿ ಹೊರಟಂತಹ ಬೆಸ್ಕಾಂನವರು ಎಲ್ಲೆಲ್ಲಿ ಮಣ್ಣು ಏನು ಅಂಡರ್ ಗ್ರೌಂಡ್ ಕೇಬಲ್ ಮಾಡಬೇಕಾದ್ರೆ ಮಣ್ಣು ಎಲ್ಲಿ ಸಿಗುತ್ತೋ ಅಲ್ಲಿ ಸರಾಗವಾಗಿ ಹೋಗುತ್ತೆ, ಅಲ್ಲಿ ಕೇಬಲಿಂಗ್ ಗಳನ್ನ ಮಾಡಬಹುದು. ಆದ್ರೆ ಅಲ್ಲೂ ಒಂದು ದಂಧೆ ಮಾಡ್ಕೊಂಡ್ರು. ಯಾರು ಗುತ್ತಿಗೆದಾರರ ಜೊತೆ ಬೆಸ್ಕಾಂ ಅಧಿಕಾರಿಗಳು ಶಾಮೀಲಾಗಿ ಮಣ್ಣಿರುವಂತಹ ಜಾಗಗಳಲ್ಲೂ ಸಹ ದೊಡ್ಡ ದೊಡ್ಡ ಕಲ್ಬಂಡೆಗಳಿದಾವೆ ಅಂತ ಹೇಳಿ ಅನಾಧಿಕೃತವಾಗಿ ಯಾವುದೇ ರೀತಿಯ ಮಾಹಿತಿ ಇಲ್ದಂಗೆ ಇವರೇ ಒಂದು ಕೆಲವು ಪತ್ರಗಳನ್ನ ಮಾಡಿಕೊಂಡು ಬರೀ ಮಣ್ಣನ್ನ ಅಗಿಯೋದಕ್ಕೆ 1 ರೂಪಾಯಿ ಇದ್ರೆ ಬಂಡೆ ಬಂತು ಅಂತ ಹೇಳಿದ್ರೆ ಅಲ್ಲಿಯನ್ನು ಅಗಿಯೋದಕ್ಕೆ ಸುಮಾರು 3 ಪಟ್ಟು ಹೆಚ್ಚಾಗುತ್ತೆ. 1 ರೂಪಾಯಿ ಇರೋ ಜಾಗದಲ್ಲಿ 3 ಪಟ್ಟು ಅಂದ್ರೆ 3, 4, 5 ರೂಪಾಯಿ ಆಗುತ್ತೆ. ಯಾಕೆಂದ್ರೆ ಅದನ್ನ ಬಂಡೆನ ಹೊಡಿಬೇಕಲ್ಲ. ಈ ರೀತಿಯಾಗಿ ಲೂಟಿಯನ್ನ ಬೆಸ್ಕಾಂ ಅಧಿಕಾರಿಗಳು ಮಾಡಿರುವಂತದ್ದು. ಇವೆಲ್ಲವೂ ನಿಂತಿದ್ದಿದ್ರೆ ಇವತ್ತು ದರ ಏರಿಕೆ ಆಗ್ತಾ ಇರಲಿಲ್ಲ. ಭ್ರಷ್ಟಾಚಾರವನ್ನ ತಡೆಯೋದಕ್ಕೆ ಆಗ್ತಾ ಇಲ್ಲ ರಾಜ್ಯ ಸರ್ಕಾರದ ಕೈಲಿ, ಅಲ್ಲಿ ನಡೀತಾ ಇರುವಂತಹ ಅಕ್ರಮಗಳನ್ನ ತಡೆಯೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ಜನರ ಮೇಲೆ ದಿನನಿತ್ಯ ಅವರು ಜೀವನ ನಡೆಸೋದಕ್ಕೆ ಆಗದಂಗೆ ಈ ಇವತ್ತಿನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಈ ವಿಚಾರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಏನು ಬೆಸ್ಕಾಂ ದರ ಏರಿಕೆ ಮಾಡಿದೆ ಅದನ್ನ ತೀವ್ರವಾಗಿ ಖಂಡಿಸುತ್ತೆ. ಮತ್ತು ಇದಕ್ಕೆ ಇವರು ಏನಾದರೂ ಇದನ್ನ ವಾಪಸ್ ಪಡೀಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ. ಈ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ. ಈ ಕೂಡಲೇ ನೀವು
ಏರಿಕೆ ಮಾಡಿರುವಂತಹ ದರವನ್ನ ಹಿಂಪಡಿಬೇಕು. ಇಲ್ಲವಾದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಒಂದು ಉಗ್ರವಾದಂತಹ ಹೋರಾಟವನ್ನ ನಾವು ಮಾಡೇ ಮಾಡ್ತೀವಿ, ಪ್ರತಿಭಟಿಸಲೇಬೇಕು. ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಆಗ್ತಾ ಇರುವಂತಹ ಮೋಸವನ್ನ ತಡೆಗಟ್ಟುವಲ್ಲಿ ನಾವು, ಯಾಕೆಂದ್ರೆ ಇವತ್ತು ವಿರೋಧ ಪಕ್ಷವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರನೇ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು. ಹಾಗಾಗಿ ಇವತ್ತು ಏನು ರಾಜ್ಯದ ಜನರಿಗಾಗಿರುವಂತಹ ಈ ಬೆಲೆ ಏರಿಕೆಯನ್ನ ಈ ಕೂಡಲೇ ನೀವು ಹಿಂಪಡಿಬೇಕು. ಇಲ್ದಿದ್ರೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರೂಪಿಸುತ್ತೆ. ಬೆಸ್ಕಾಂ ಕಚೇರಿಗೆ ಎಲ್ಲೆಲ್ಲಿ ಬೆಸ್ಕಾಂ ಕಚೇರಿಗಳಿದಾವೋ ಅಲ್ಲಲ್ಲಿ ಕಚೇರಿಗಳಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ, ಇಂಧನ ಸಚಿವರಿಗೆ ಮುತ್ತಿಗೆ ಹಾಕುವಂತ ಕೆಲಸವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡುತ್ತೆ. ಈ ಕೂಡಲೇ ಈ ದರವನ್ನ ಹಿಂಪಡಿಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗ್ರಹ ಮಾಡುತ್ತೆ. ಬಂಧುಗಳೇ, ನಮ್ಮ ಹೋರಾಟಗಳನ್ನ ನೀವೆಲ್ಲ ಬೆಂಬಲಿಸ್ತಾ ಇದ್ದೀರಾ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ವಿಡಿಯೋನ ಶೇರ್ ಮಾಡುವ ಮುಖಾಂತರ ಮತ್ತೆ ಮುಂದಿನ ದಿನದಲ್ಲಿ ನಾವು ರೂಪಿಸುವಂತಹ ಏನು ಹೋರಾಟ ಅಥವಾ ಪ್ರತಿಭಟನೆಗೆ ನೀವೆಲ್ಲರೂ ರಾಜ್ಯದ ಜನ ನಮ್ಮ ಜೊತೆ ಕೈ ಜೋಡಿಸಬೇಕು. ಏನು ಈ ರಾಜ್ಯ ಸರ್ಕಾರಗಳು ಜನರ ಪರವಾಗಿ ಕೆಲಸ ಮಾಡಬೇಕಾಗಿರುವಂತಹ ರಾಜ್ಯ ಸರ್ಕಾರಗಳು ಜನವಿರೋಧಿ ಕೆಲಸಗಳನ್ನ ಮಾಡ್ತಾ ಜನವಿರೋಧಿಯಾಗಿ ನಡವಳಿಕೆಗಳನ್ನ ತೋರಿಸ್ತಾ ಇರುವಂತವರ ವಿರುದ್ಧ ನೀವೆಲ್ಲರೂ ಒಗ್ಗಟ್ಟಿನಿಂದ ಕೆಆರ್ಎಸ್ ಪಕ್ಷವನ್ನ ಬೆಂಬಲಿಸುವ ಮೂಲಕ ರಾಜ್ಯದ ಜನರು ರಾಜ್ಯ ಸರ್ಕಾರಕ್ಕೆ, ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ಕೊಡಬೇಕು. ಯಾಕೆಂದ್ರೆ ಇವತ್ತು ಬರೀ ಬೆಸ್ಕಾಂಗೆ ಮಾಡಿದರೆ, ನಾಳೆ ಇನ್ನೊಂದು ಆಲೆ BWSSB ಕುಡಿಯುವ ನೀರಿಗೆ ಏರಿಕೆ ಆಗಿದೆ. ಈ ರೀತಿಯಾಗಿ ದಿನನಿತ್ಯ ಮನುಷ್ಯ ಬದುಕೋದಕ್ಕೇನೆ ಕಷ್ಟವಾಗುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇರುವಂತಹ ರಾಜ್ಯ ಸರ್ಕಾರದ ವಿರುದ್ಧ ನಾವು ಈ ಕೂಡಲೇ ಎಚ್ಚೆತ್ಕೋಬೇಕು. ಇವ್ರ ಗ್ಯಾರಂಟಿಗಳ ಬಗ್ಗೆ, ಇವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ ಯಾರಿಗೆ? ಎಲ್ಲಾ ಕೊಟ್ಟಿರುವಂತದ್ದು ಖಂಡಿತವಾಗ್ಲೂ ಅದು ಮೂಲಭೂತ ಸೌಕರ್ಯಗಳು ಕೊಡ್ಲೇಬೇಕಾಗಿರುವಂತದ್ದು. ಆ ಕಾರಣದಿಂದಾದ್ರೂ ನಾವು ಯಾಕೆಂದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಉಚಿತ ಏನು ಗ್ಯಾರಂಟಿಗಳ ಬಗ್ಗೆ ನಮ್ದು ಯಾವುದೇ ರೀತಿಯ ತಕರಾರಿಲ್ಲ. ಯಾಕೆ ಅಂದ್ರೆ ಆ ಕಾರಣದಿಂದಾದ್ರೂ ಒಂದು 2% 3% ಭ್ರಷ್ಟಾಚಾರ ಕಮ್ಮಿ ಆಗಿದೆ. ಲೂಟಿ ಆಗುವಂತ ಹಣವನ್ನ ಇಲ್ಲಾದ್ರೂ ವಿನಿಯೋಗ ಆಗಿದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ದೊಡ್ಡ ಮಟ್ಟದ ನಷ್ಟ ಅಂತೂ ರಾಜ್ಯ ಸರ್ಕಾರಕ್ಕೆ ಇವ್ರು ಕೊಟ್ಟಿರುವಂತಹ ಉಚಿತದಿಂದ ಯಾವುದೇ ರೀತಿಯ ದೊಡ್ಡ ಮಟ್ಟದ ನಷ್ಟ ಆಗಿಲ್ಲ. ಭ್ರಷ್ಟಾಚಾರ ಆಗ್ತಾ ಇರುವಂತದ್ದೇನು? ಅಭಿವೃದ್ಧಿ ಹೆಸರಿನಲ್ಲಿ ಲೂಟಿ ಹೊಡಿತಾ ಇರುವಂತದ್ದು. ಈಗ ನಾನು ಹೇಳಿದೆ, ಬೆಸ್ಕಾಂನಲ್ಲೇನೆ ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡ್ತೀವಿ ಅಂತ ಹೇಳೇನೆ ಸಾವಿರಾರು ಕೋಟಿಯನ್ನ ಲೂಟಿ ಹೊಡೆದಿದ್ದಾರೆ. ಆ ಲೂಟಿ ಹೊಡೆದಿರುವಂತ ಹಣವನ್ನೇ ತಂದಿದ್ದಿದ್ರು ಇವತ್ತು ಈ ದರ ಏರಿಕೆ ಆಗುವಂತ ಅವಶ್ಯಕತೆನೇ ಇರಲಿಲ್ಲ. ಹಾಗಾಗಿ ನಾವು ಇದನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ ದರ ಏರಿಕೆಯನ್ನ ಖಂಡಿಸುತ್ತೆ. ರಾಜ್ಯದ ಜನರ ಪರವಾಗಿ ಕೆಆರ್ಎಸ್ ಪಕ್ಷ ಧ್ವನಿ ಆಗುತ್ತೆ. ನಾವು ನಿಮ್ ಜೊತೆ ಇರ್ತೀವಿ. ಕೆಆರ್ಎಸ್ ಪಕ್ಷವನ್ನ ತಾವೆಲ್ಲರೂ ಬೆಂಬಲಿಸಬೇಕು. ಯಾರ್ಯಾರು ಈ ವಿಡಿಯೋವನ್ನ ನೋಡ್ತಾ ಇದ್ದೀರಾ, ಇನ್ನೂ ಮೆಂಬರ್ ಆಗಿಲ್ಲ ಅಂದ್ರೆ, ಕೆಆರ್ಎಸ್ ಪಕ್ಷದ ಸದಸ್ಯತ್ವವನ್ನು ಪಡೆದಿಲ್ಲ ಅಂದ್ರೆ ದಯಮಾಡಿ ಕೆಆರ್ಎಸ್ ಪಕ್ಷದ ಸದಸ್ಯತ್ವವನ್ನು ಪಡೆಯಿರಿ. ನೀವು ಎಲ್ಲ ಸೇರಿ ಒಳ್ಳೆಯ ಸಮೃದ್ಧಿಯಾಗಿರುವಂತಹ ಕರ್ನಾಟಕವನ್ನ, ಇವತ್ತು ಭ್ರಷ್ಟಾಚಾರದಿಂದ ಕೂಡಿರುವಂತಹ ಕರ್ನಾಟಕವನ್ನ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನಾಗಿ ನಿರ್ಮಾಣ ಮಾಡೋಣ. ನೀವೆಲ್ಲರೂ ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಹೇಳಿ ನಾನು ಮತ್ತೊಮ್ಮೆ ಕಳಕಳಿಯಿಂದ ಮನವಿ ಮಾಡ್ತೀನಿ. ಅದೇ ರೀತಿಯಾಗಿ ಮತ್ತೆ ಏನು ರಾಜ್ಯ ಸರ್ಕಾರ ಬೆಸ್ಕಾಂ ಇವತ್ತು ದರವನ್ನು ಹೆಚ್ಚಿಸಿದೆ, ಅದನ್ನ ಖಂಡಿಸುತ್ತೆ ಕೆಆರ್ಎಸ್ ಪಕ್ಷ. ನಮಸ್ಕಾರ.